ಒಳ್ಳೆಯ ಜೀವನಕ್ಕಾಗಿ, ಸಂತೋಷ ಮತ್ತು ಸಮೃದ್ಧಿಗಾಗಿ ಮನೆಯ ವಾಸ್ತು ಬಹಳ ಮುಖ್ಯ. ನಿಮ್ಮ ಮನೆಯ ಶಕ್ತಿಯನ್ನು ಸಕಾರಾತ್ಮಕವಾಗಿಸಿ ನಿಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳಲು ಕೆಲವೊಂದು ವಾಸ್ತು ಸಲಹೆಗಳು. 1. ಪೂಜಾ ಕೋಣೆ ಮತ್ತು ಶೌಚಾಲಯವು ಪಕ್ಕದಲ್ಲಿ ಇರಬಾರದು. ಒಂದು ವೇಳೆ ಇದ್ದರೆ ಪೂಜಾ ಕೋಣೆಯ ಸ್ಥಾನವನ್ನು ಬದಲಾಯಿಸಿ. 2. ಸಂಜೆಯ ವೇಳೆ ಪೂಜಾ ಕೋಣೆಯಲ್ಲಿ ಧೂಪ ಅಥವಾ ಅಗರಬತ್ತಿಯನ್ನು ಹಚ್ಚಿ. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹರಡುತ್ತದೆ. 3. ದೇವರ ಪೂಜೆ ಮಾಡುವಾಗ ಮುಖವನ್ನು ಈಶಾನ್ಯ ದಿಕ್ಕಿನ ಕಡೆಗೆ ಇರಿಸಿ. ಇದು ಆಧ್ಯಾತ್ಮಿಕ ಶಕ್ತಿಯನ್ನು ಒಡಮೂಡಿಸುತ್ತದೆ. 4. ಲಿವಿಂಗ್ ರೂಮ್ನ ಈಶಾನ್ಯ ದಿಕ್ಕಿನಲ್ಲಿ ಮೀನಿನ ತೊಟ್ಟಿಯನ್ನು ಇಡಿ. 9 ಚಿನ್ನದ ಮೀನುಗಳು ಮತ್ತು 1 ಕಪ್ಪು ಬಣ್ಣದ ಮೀನನ್ನು ಇಡಿ. ಇದು ಸಮೃದ್ಧಿಯನ್ನು ತರುತ್ತದೆ. 5. ಮಲಗುವ ಕೋಣೆಯಲ್ಲಿ ಜಲಪಾತದ ಚಿತ್ರ ಅಥವಾ ನೀರಿನ ವಸ್ತುಗಳನ್ನು ಇಡಬೇಡಿ. ಒಂದು ವೇಳೆ ಇದ್ದರೆ ತೆಗೆದುಹಾಕಿ. 6. ಕಂಪ್ಯೂಟರ್ ಅಥವಾ ಟಿವಿಯನ್ನು ಲಿವಿಂಗ್ ರೂಮ್ ಅಥವಾ ಅಧ್ಯಯನ ಕೋಣೆಯ ದಕ್ಷಿಣ ಪೂರ್ವ ದಿಕ್ಕಿನಲ್ಲಿ ಇಡಿ. ಇದು ಶುಭವಾಗಿರುತ್ತದೆ. 7. ಮುಖ್ಯ ದ್ವಾರದಲ್ಲಿ ಸಾಕಷ್ಟು ಬೆಳಕಿರಲಿ. ಸಣ್ಣ ದೀಪಗಳ ಬದಲಿಗೆ ದೊಡ್ಡ ದೀಪಗಳನ್ನು ಬಳಸಿ. ಮನೆಗೆ ಶಕ್ತಿ ತರುತ್ತದೆ. 8. ಧನದ ಕೊರತೆಯನ್ನು ದೂರಗೊಳಿಸಲು ಒಂದು ಪಾತ್ರೆಯಲ್ಲಿ ಉಪ್ಪನ್ನು ಈಶಾನ್ಯ ದಿಕ್ಕಿನಲ್ಲಿ ಇಡಿ. ಇದನ್ನು ನಿಯಮಿತವಾಗಿ ಬದಲಾಯಿಸಿ. 9. ದಕ್ಷಿಣ ಪಶ್ಚಿಮ ಗೋಡೆಯ ಬಳಿ ಹಾಸಿಗೆ ಮತ್ತು ಅಲಮಾರಿಯನ್ನು ಇಡಿ. ಉತ್ತರ ಮತ್ತು ಪೂರ್ವ ಗೋಡೆಗಳಲ್ಲಿ ವಸ್ತುಗಳನ್ನು ಜೋಡಿಸಬೇಡಿ. 10. ಉತ್ತರ ದಿಕ್ಕಿನಲ್ಲಿ ಮದುವೆಯ ಫೋಟೋವನ್ನು ಇಡಿ. ಇದು ಪ್ರೀತಿಯನ್ನು ಬಲಪಡಿಸುತ್ತದೆ. 11. ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸಲು ರಾತ್ರಿ ತಲೆಯ ಬಳಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ಇಟ್ಟುಕೊಳ್ಳಿ. ಇದು ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತದೆ. 12. ಮನೆಯ ಎಲ್ಲಾ ಮೂಲೆಗಳಲ್ಲಿ ಸಾಕಷ್ಟು ಬೆಳಕಿರಲಿ. ದೀಪಗಳಿಂದ ಮನೆಯ ಮೂಲೆಗಳನ್ನು ಅಲಂಕರಿಸಿ. ಕೊಳಕು ಇರದಿರಲಿ. 13. ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಚಿತ್ರಗಳನ್ನು ಗೋಡೆಗೆ ತೂಗಿಡಬೇಡಿ. ಹಸಿರಿನ ಚಿತ್ರಗಳು ಶಾಂತಿಯನ್ನು ತರುತ್ತವೆ. 14. ಶೌಚಾಲಯವನ್ನು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಬೇಡಿ. 15. ಕಿಟಕಿಗಳು ಮತ್ತು ಬಾಗಿಲುಗಳು ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿರಲಿ. 16. ಹಿರಿಯರ ಫೋಟೋಗಳನ್ನು ಪೂಜಾ ಕೋಣೆಯಲ್ಲಿ ಇಡಬೇಡಿ. ದಕ್ಷಿಣ ದಿಕ್ಕಿನಲ್ಲಿ ಇಡಿ. 17. ಊಟದ ನಂತರ ಕೊಳಕಾದ ಪಾತ್ರೆಗಳನ್ನು ಸಿಂಕ್ನಲ್ಲಿ ದೀರ್ಘಕಾಲ ಇಡಬೇಡಿ. ಇದು ದಾರಿದ್ರ್ಯವನ್ನು ಆಹ್ವಾನಿಸಬಹುದು. 18. ಮುಖ್ಯ ದ್ವಾರವನ್ನು ಮನೆಯ ಖಚಿತ ಮಧ್ಯದಲ್ಲಿ ನಿರ್ಮಿಸಬೇಕು. 19. ನಿಮ್ಮ ಇಷ್ಟ ದೇವತೆಯನ್ನು ದಿನವೂ ಸ್ಮರಿಸಿ. ಇದು ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ. 20. ಮುಖ್ಯ ದ್ವಾರದಲ್ಲಿ ಕುಂಕುಮದಿಂದ ಸ್ವಸ್ತಿಕ್ ಚಿಹ್ನೆಯನ್ನು ರಚಿಸಿ. 21. ಮುಖ್ಯ ದ್ವಾರದ ಎದುರು ನೀರಿನ ಮೂಲ ಇಡಬೇಡಿ. ಇದು ಶುಭವಲ್ಲ. 22. ಮನೆಗೆ ಬಣ್ಣ ಬಳಿಯುವಾಗ ಕಿಟಕಿಗಳು ಮತ್ತು ಬಾಗಿಲುಗಳಿಗೆ ಕಪ್ಪು ಬಣ್ಣವನ್ನು ಬಳಸಬೇಡಿ. 23. ಮುಖ್ಯ ದ್ವಾರದ ಎದುರು ದೇವಸ್ಥಾನ ಇರಬಾರದು. ಇದು ವಾಸ್ತು ಪ್ರಕಾರ ಶುಭವಲ್ಲ. 24. ಮಲಗುವ ಕೋಣೆಯಲ್ಲಿ ಕನ್ನಡಿಯನ್ನು ಇಡಬೇಡಿ. ವಿಶೇಷವಾಗಿ ಹಾಸಿಗೆ ಎದುರು ಇಡಬೇಡಿ. 25. ಊಟ ಮಾಡುವಾಗ ಮುಖವನ್ನು ಪೂರ್ವಕ್ಕೆ ಇರಿಸಿ. ಇದು ಜೀವನ ಶಕ್ತಿಯನ್ನು ಹೆಚ್ಚಿಸುತ್ತದೆ. 26. ವಾರಕ್ಕೊಮ್ಮೆ ನೀರಿನಲ್ಲಿ ಉಪ್ಪು ಬೆರೆಸಿ ಮನೆಯನ್ನು ಒರೆಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕುತ್ತದೆ. 27. ಮನೆಯ ಮಹಿಳೆಯು ಪ್ರತಿದಿನ ಬೆಳಗ್ಗೆ ಮುಖ್ಯ ದ್ವಾರದ ಮೇಲೆ ನೀರನ್ನು ಸಿಂಪಡಿಸಬೇಕು. 28. ಮುಖ್ಯ ದ್ವಾರದ ವಾಸ್ತುದೋಷವನ್ನು ತೊಡೆದುಹಾಕಲು ಗಂಟೆಗಳಿರುವ ತೋರಣವನ್ನು ತೂಗಿಡಿ. 29. ಮನೆಯ ಮೂಲೆಗಳಲ್ಲಿ ಕೊಳಕು ಇಡಬೇಡಿ. ಇದು ವಾಸ್ತುದೋಷಕ್ಕೆ ಕಾರಣವಾಗುತ್ತದೆ.
30. ಪಶ್ಚಿಮ ದಿಕ್ಕಿನಲ್ಲಿ ಶನಿ ದೇವರ ಸ್ಥಾಪನೆಯಿಂದ ವಾಸ್ತುದೋಷ ಕಡಿಮೆಯಾಗುತ್ತದೆ. ಸ್ನೇಹಿತರೆ, ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.